Our body's got a tremendous desire for food. ನಮ್ಮ ಶರೀರವು ಆಹಾರಕ್ಕಾಗಿ ದೊಡ್ಡ ಮೋಹ ಅಥವಾ ಬಯಕೆಯನ್ನು ಹೊಂದಿರುತ್ತದೆ. And that's okay. It's hunger and God's given us food. You must eat it. ಅದು ಒಳ್ಳೆಯದು, ದೇವರು ನಮಗೆ ಹಸಿವೆ ಕೊಟ್ಟಿದ್ದಾರೆ, ಅದು ನಾವು ತಿನ್ನೋದು ಒಳ್ಳೆಯದೇ, ತಪ್ಪಿಲ್ಲ. But I must not become a slave to it. ಆದರೆ ಅದಕ್ಕೆ ನಾನು ಗುಲಾಮನಾಗಬಾರ್ದು. You know, the Bible says in 1 Corinthians in chapter 6. ನಿಮಗೆ ಗೊತ್ತಾ, ಸತ್ಯವೇದವು 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ. Paul says about food in the stomach, 1 Corinthians 6 and verse 13. ಪೌಲನು 1 ಕೊರಿಂಥ 6:13 ಈ ರೀತಿಯಾಗಿ ಹೇಳ್ತಾನೆ, ಆಹಾರ ಪದಾರ್ಥಗಳು ಹೊಟ್ಟೆಗಾಗಿ ಅಂತ. He says food is for the stomach and the stomach is for food. ಆಹಾರ ಪದಾರ್ಥಗಳು ಹೊಟ್ಟೆಗಾಗಿ, ಹೊಟ್ಟೆಯು ಆಹಾರ ಪದಾರ್ಥಗಳಿಗಾಗಿ ಇವೆ ಅಂತ ಹೇಳ್ತಾನಲ್ಲಿ. But God will do away with both of them one day. ಆದರೆ ಅವುಗಳನ್ನು ದೇವರು ಒಂದು ದಿನ ನಾಶ ಮಾಡುತ್ತಾನೆ. Likewise, the body, sexual desire is a good desire if it is in marriage. ಅದೇ ರೀತಿ ದೇಹಕ್ಕೆ ಲೈಂಗಿಕ ಬಯಕೆಯು ಮದುವೆಯಾಗಿರುವಲ್ಲಿ ಒಳ್ಳೆಯದು. But it's not for immorality. In the same verse it says. ಆದರೆ ಅದೇ ವಚನದಲ್ಲಿ ಹೇಳುತ್ತಲ್ಲ, ಜಾರತ್ವಕ್ಕಾಗಿ ಅಲ್ಲ ನಮ್ಮ ದೇಹವು ಅಂತ. But for the Lord, and the Lord is for the body. ಆದರೆ ಕರ್ತನಿಗಾಗಿ ದೇಹವು ಇದೆ, ಕರ್ತನು ದೇಹಕ್ಕೋಸ್ಕರ ಇದ್ದಾನೆ ಅಂತ. So he speaks about two areas where there are strong desires in our body. ನಮ್ಮ ದೇಹದಲ್ಲಿರುವಂತ 2 ದೊಡ್ಡ ಬಯಕೆಗಳ ಕುರಿತಾಗಿ ಇಲ್ಲಿ ಮಾತನಾಡುತ್ತಾನೆ. One is for food and the other is for sex. ಒಂದು ಆಹಾರ, ಮತ್ತೊಂದು ಲೈಂಗಿಕತೆ. And he says there's a need to control this. ನಾವು ಅದನ್ನು ನಿಯಂತ್ರಿಸಬೇಕು ಎಂಬುದಾಗಿ ಅಲ್ಲಿ ಹೇಳುತ್ತಾನಲ್ಲಿ. To discipline ourselves in these areas. ನಮ್ಮನ್ನು ನಾವು ಈ ಕ್ಷೇತ್ರಗಳಲ್ಲಿ ಶಿಸ್ತುಪಡಿಸಿಕೊಳ್ಳಬೇಕು. And that's one thing we accomplish through fasting, by avoiding food. ಅದು ಆಹಾರವನ್ನ ನೀವು ತಪ್ಪಿಸಿಕೊಳ್ಳುವುದರಿಂದ ನೀವು ಈ ವಿಷಯಗಳಲ್ಲಿ ಸಾಧಿಸಬಹುದಾಗಿದೆ. And not only to food, he says even in the matter of sexual relationship between husband and wife. ಆಹಾರ ಮಾತ್ರ ಅಲ್ಲ, ಆ ಒಂದು ಗಂಡ ಮತ್ತು ಹೆಂಡತಿ ನಡುವಿನ ಲೈಂಗಿಕ ಸಂಬಂಧಕ್ಕೂ ಕೂಡ. He says in the next chapter, 1 Corinthians 7 verse 5. ಮುಂದೆ 7ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, Stop depriving one another except by agreement. ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ಅಗಲಿರಬಹುದೇ ಹೊರತು. That means husband and wife don't have sex for a certain period. ಅದರ ಅರ್ಥ ಗಂಡ ಮತ್ತು ಹೆಂಡತಿ ಸ್ವಲ್ಪ ಅವಧಿಗೆ ಆ ಒಂದು ಲೈಂಗಿಕ ವಿಷಯದಿಂದ ಹೊರ ಇರುವುದು. Because they devote themselves to prayer. ಯಾಕಂದ್ರೆ ಅವರು ತಮ್ಮನ್ನ ತಾವು ಪ್ರಾರ್ಥನೆಗೆ ಒಗ್ಗೂಡಿಸಿಕೊಂಡಾಗ. So there is a place for fasting even there. ಅಲ್ಲಿ ಕೂಡ ಉಪವಾಸಕ್ಕೆ ಒಂದು ಸ್ಥಳ ಅನ್ನುವಂಥದ್ದು ಇದೆ. You know, Paul says later on in 1 Corinthians 9. ಪೌಲನು 1 ಕೊರಿಂಥ 9 ಈ ರೀತಿಯಾಗಿ ಹೇಳ್ತಾನೆ ನಂತರ. He says we must run, verse 24, in such a way that we will win. 1 Corinthians 9:24. 1 ಕೊರಿಂಥ 9ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನೀವು ಬಹುಮಾನವನ್ನ ಪಡೆದುಕೊಳ್ಳಬೇಕಂತಲೇ ಓಡಿರಿ ಅಂತ. And everyone who takes part in a race ಓಟದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು runs but prepares themselves with self-control in all things. 1 Corinthians 9:25. 1 ಕೊರಿಂಥ 9:25 ಹೇಳೋ ಪ್ರಕಾರ ಪ್ರತಿಯೊಬ್ಬರು ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ, ಇದರ ಮುಖಾಂತರ ತಮ್ಮನ್ನ ತಾವು ಓಟಕ್ಕೆ ಸಿದ್ಧಪಡಿಸಿಕೊಳ್ಳುತ್ತಾರಲ್ಲಿ. And they do that to get a crown. ಅವರು ಆ ಒಂದು ಬಹುಮಾನ ಕಿರೀಟವನ್ನ ದೊರಕಿಸಿಕೊಳ್ಳಲು ಮಾಡ್ತಾರೆ. So we also must discipline ourselves in the same way. ನಾವು ಕೂಡ ಅದೇ ರೀತಿಯಾಗಿ ಆ ಒಂದು ಶಿಸ್ತನ್ನ ಬೆಳೆಸಿಕೊಳ್ಳಬೇಕು. He says about himself in verse 27. 27ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. 1 Corinthians 9:27. I discipline my body. 1 ಕೊರಿಂಥ 9:27, ನಾನು ನನ್ನ ದೇಹವನ್ನ ಅಧೀನತೆಯಲ್ಲಿಟ್ಟುಕೊಂಡು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. I beat my body. That means I made my body my slave. ನನ್ನ ದೇಹವನ್ನ ಅಧೀನತೆಯಲ್ಲಿಟ್ಟುಕೊಂಡು ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಅಂದ್ರೆ ನನ್ನ ದೇಹವನ್ನ ನನಗೆ ಗುಲಾಮನನ್ನಾಗಿ ಇಟ್ಟುಕೊಂಡಿದ್ದೇನೆ ಅಂತ ಅರ್ಥ. Or as the Living Bible says, I tell my body what it should do. ಲಿವಿಂಗ್ ಬೈಬಲ್ ಅನುವಾದ ಈ ರೀತಿ ಹೇಳುತ್ತೆ, ನಾನು ನನ್ನ ದೇಹಕ್ಕೆ ಹೇಳ್ತೇನೆ ಏನ್ ಮಾಡ್ಬೇಕು ನೀನು ಅಂತ. My body doesn't tell me what to do. ನನ್ನ ದೇಹ ನನಗೆ ಹೇಳೋದಲ್ಲ ಏನ್ ಮಾಡ್ಬೇಕಂತ. I am the master, not my body. My body is a slave. ನನ್ನ ದೇಹವು ಯಜಮಾನ ಅಲ್ಲ, ನಾನು ಯಜಮಾನ, ದೇಹವು ನನ್ನ ಗುಲಾಮವಾಗಿದೆ. Otherwise, he says, I can preach to so many people, verse 27. 27ನೇ ವಚನ, ಇಲ್ಲವಾದಲ್ಲಿ ನಾನು ಬೇರೆಯವರಿಗೆ ಸಾರಿದ ಮೇಲೆ and be disqualified because I did not keep my body as my slave. ನಾನು ನನ್ನ ದೇಹವನ್ನ ಗುಲಾಮನನ್ನಾಗಿ ಇಟ್ಕೊಂಡಿಲ್ಲ ಅಂದ್ರೆ ಅನರ್ಹನಾಗ್ಬಿಡ್ತೀನಿ ಅಂತ ಪೌಲನ್ ಹೇಳ್ತಾನಲ್ಲಿ. So fasting has many advantages like that. ಉಪವಾಸವು ಈ ರೀತಿಯಾಗಿ ಅನೇಕ ಲಾಭವನ್ನ ತರುತ್ತದೆ. Another advantage is ಮತ್ತೊಂದು ಲಾಭ ಯಾವ್ದಪ್ಪ ಅಂದ್ರೆ, when you miss a meal just for one day, ನೀವು ಒಂದು ದಿನ ಒಂದು ಹೊತ್ತಿನ ಊಟವನ್ನ ತಪ್ಪಿಸಿಕೊಂಡಾಗ, and you find
find the hunger pangs come in your heart, in your body rather. ಆಗ ನಿಮ್ಮ ದೇಹದಲ್ಲಿ ಹಸಿವೆ ಅನ್ನುವಂಥದ್ದು ಬಹಳ ಹೆಚ್ಚಾಗಿ ಹೊತ್ತಿಕೊಳ್ಳುತ್ತದೆ. Then you will know how other hungry people in the world feel. ಅದರಿಂದ ನಿಮಗೆ ಗೊತ್ತಾಗತ್ತೆ ಲೋಕದಲ್ಲಿ ಹಸಿವೆಯಿಂದ ಇರುವಂತ ಜನರು ಹೇಗೆ ಭಾವಿಸುತ್ತಾರೆ ಅಥವಾ ಬಳಲುತ್ತಿದ್ದಾರೆ ಅಂತ. The hungry people in our city, ಆ ಒಂದು ಪಟ್ಟಣದಲ್ಲಿರುವಂತಹ ಹಸಿವೆಯುಳ್ಳವರು, in other places who are hungry and poor. ಮತ್ತೊಂದು ಸ್ಥಳಗಳಲ್ಲಿ ಹಸಿವೆ ಇರ್ತಾರೆ, ಬಡವರು ಇರ್ತಾರೆ. We get a compassion and a feeling of sympathy for them ಅವರ ಬಗ್ಗೆ ನಾವು ಕರುಣೆ ತೋರಿಸಬೇಕು, ಅನುಕಂಪವನ್ನು ಹೊಂದ್ಕೋಬೇಕು. because we have been without food for one day and some of them get hardly a meal in a day. ಒಂದು ವೇಳೆ ನಾವು ಒಂದು ದಿನ ಒಂದು ಹೊತ್ತಿನ ಊಟ ತಪ್ಪಿಸ್ಕೋಬಹುದು, ಆದರೆ ಅನೇಕರಿಗೆ ಆ ಒಂದು ಹೊತ್ತಿನ ಊಟ ಸಿಗುವುದು ಕೂಡ ಕಷ್ಟದಾಯಕವಾಗಿರುತ್ತದೆ. So there are certain advantages here. ಹಾಗಾಗಿ ಇಲ್ಲಿ ಒಂದು ನಿಶ್ಚಿತ ಒಂದು ಲಾಭಕರ ಇದೆ. And quite apart from all that, when Jesus has said, whenever you fast, we fast, and something is accomplished. ಇಲ್ಲಿ ಇದೆಲ್ಲದರ ಹೊರತಾಗಿ ಯೇಸು ಏನಂತ ಹೇಳಿದ್ದಾರಪ್ಪ ಅಂದ್ರೆ, ನೀವು ಉಪವಾಸ ಮಾಡುವಾಗ ಏನೋ ಒಂದನ್ನ ನೆರವೇರಿಸಿಕೊಳ್ಳುತ್ತೀರಿ ಅಂತ. I want you to turn to another passage in Matthew chapter 17. ಮತ್ತಾಯ 17ನೇ ಅಧ್ಯಾಯದಲ್ಲಿನ ಮತ್ತೊಂದು ಭಾಗವನ್ನ ನೀವು ತಿರುಗಿಸಿಕೊಳ್ಳಬೇಕು ಅಂತ ಬಯಸುತ್ತೇನೆ. Where the disciples were trying to cast out a demon from a boy. ಶಿಷ್ಯರು ಒಬ್ಬ ಹುಡುಗನಲ್ಲಿ ದೆವ್ವವನ್ನ ಓಡಿಸಬೇಕು ಅಂತ ಅಲ್ಲಿ ಪ್ರಯತ್ನಿಸ್ತಿರ್ತಾರೆ, And they could not do it. ಆದ್ರೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಕೈಲಿ. But then Jesus came and cast out the demon immediately. Matthew 17 and verse 18. ಯೇಸು ಸ್ವಾಮಿ ಬಂದು ಆ ದೆವ್ವವನ್ನ ತಕ್ಷಣಕ್ಕೆ ಓಡಿಸ್ತಾರೆ. ಮತ್ತಾಯ 17:18 ವಚನ. And then the disciples came to Jesus and said, why couldn't we cast it out? ಆಗ ಶಿಷ್ಯರು ಬಂದು ಯೇಸುವಿನ ಬಳಿ ಕೇಳ್ತಾರೆ, ಯಾಕೆ ನಾವು ಬಿಡಿಸಲು ಆಗಲಿಲ್ಲ ಅಂತ. In Matthew 10 itself, Jesus had given them the authority to cast out demons. ಮತ್ತಾಯ 10ರಲ್ಲಿ ಯೇಸು ಸ್ವಾಮಿ ಆ ಒಂದು ದೆವ್ವಗಳನ್ನ ಓಡಿಸುವಂತ ಅಧಿಕಾರವನ್ನ ತಮ್ಮ ಶಿಷ್ಯಂದರಿಗೆ ಕೊಟ್ಟಿರ್ತಾರೆ. Why couldn't they cast it out? ಯಾಕೆ ಅವರು ಓಡಿಸಲು ಆಗ್ಲಿಲ್ಲ? And he said, because your faith is so little. ನಿಮ್ಮ ನಂಬಿಕೆಯು ಬಹಳ ಕಡಿಮೆ ಇರುವುದಕ್ಕಾಗಿ ಅಂತ ಯೇಸು ಸ್ವಾಮಿ ಅಲ್ಲಿ ಪ್ರತ್ಯುತ್ತರವನ್ನ ಕೊಡ್ತಾರೆ. If you had faith, you could even tell a mountain to move and it'll move. ನಿಮಗೆ ನಂಬಿಕೆ ಇದ್ರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಅಂತ ಹೇಳಿದ್ರೆ ಅದು ಹೋಗುವುದು. This demon wouldn't stay there. ಆ ದೆವ್ವವು ಅಲ್ಲಿ ಉಳಿದುಕೊಳ್ಳುವುದಿಲ್ಲ. But you don't have faith. ಆದ್ರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. And what is the reason you don't have faith? ನಿಮಗೆ ನಂಬಿಕೆ ಇಲ್ಲದಿರುವುದಕ್ಕೆ ಕಾರಣ ಏನು? Because you don't pray and fast. Verse 21. 21ನೇ ವಚನ, ನೀವು ಪ್ರಾರ್ಥನೆ ಮತ್ತು ಉಪವಾಸ ಮಾಡೋದಿಲ್ಲ. So, ಹಾಗಾಗಿ casting out a demon is not by praying and fasting. It's by faith. ದೆವ್ವವನ್ನ ಓಡಿಸುವಂತದ್ದು ಪ್ರಾರ್ಥನೆ ಮತ್ತು ಉಪವಾಸಗಳಿಂದಲ್ಲ, ಅದು ನಂಬಿಕೆಯಿಂದ. But if our faith is little, then we need to pray and fast to increase our faith. ಆದರೆ ನಮ್ಮ ನಂಬಿಕೆ ಕಡಿಮೆ ಇತ್ತಪ್ಪ ಅಂದ್ರೆ ಅದು ಹೆಚ್ಚಾಗಲು ನಾವು ಪ್ರಾರ್ಥನೆ ಮತ್ತು ಉಪವಾಸಗಳನ್ನ ಮಾಡುವವರಾಗಿರ್ಬೇಕು. That's what we see here. ಅದನ್ನ ನಾವಿಲ್ಲಿ ನೋಡ್ತೇವೆ. So there again, Jesus spoke about prayer and fasting as a means by which our faith can be strong enough to drag the devil out of a situation. ಹಾಗಾಗಿ ಇಲ್ಲಿ ಯೇಸು ಮತ್ತೊಮ್ಮೆ ಹೇಳಿದ್ದಾರೆ, ಆ ಒಂದು ಪ್ರಾರ್ಥನೆ ಮತ್ತು ಉಪವಾಸಗಳಿಂದ ನಮಗೆ ಬೇಕಾಗುವಷ್ಟು ನಂಬಿಕೆ ದೊರಕುತ್ತದೆ. ಆಗ ಆ ಒಂದು ಪರಿಸ್ಥಿತಿಯಿಂದ ನಾವು ದೆವ್ವವನ್ನ ಓಡಿಸಬಹುದಾಗಿರುತ್ತದೆ. As the devil come into some situation in your home or in your church or some place in your life, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸಭೆಯಲ್ಲಿ ನಿಮ್ಮ ಜೀವಿತದ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ದೆವ್ವವು ಬರುವಾಗ prayer and fasting is the way to get out of it. ಪ್ರಾರ್ಥನೆ ಮತ್ತು ಉಪವಾಸಗಳಿಂದ ಆ ಒಂದು ಪರಿಸ್ಥಿತಿಯಿಂದ ನಾವು ಹೊರಬರಬಹುದಾಗಿದೆ. See, many passions that we have and sins that we fall into. ನಾವು ಪಾಪದೊಳಕ್ಕೆ ಬೀಳಲು ನಮ್ಮೊಳಗೆ ಅನೇಕ ಒಂದು ಅಭಿಲಾಷೆಗಳು ಇರ್ತವೆ. Sometimes discipline in our body by the fire of the Holy Spirit can help us to conquer that. ಪವಿತ್ರಾತ್ಮನ ಬಲದಿಂದ ನಮ್ಮ ದೇಹವನ್ನ ಕೆಲವೊಮ್ಮೆ ಶಿಸ್ತಿಗೆ ಒಳಪಡಿಸುವಾಗ ಅದನ್ನ ಜಯಿಸಲು ನಮಗೆ ಸಹಾಯ ಮಾಡುತ್ತದೆ. Let me show you an example. Ezekiel chapter 16. ನಿಮಗೆ ಒಂದು ಉದಾಹರಣೆಯನ್ನು ತೋರಿಸುತ್ತೇನೆ. ಯೆಹೆಜ್ಕೇಲ 16ನೇ ಅಧ್ಯಾಯ. We read God speaking about Sodom. ನಾವು ಓದುತ್ತೇವೆ ದೇವರು ಸೊದೋಮನ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ. All of us know that the sin of Sodom was men with men, homosexuality. ನಮಗೆಲ್ಲರಿಗೂ ಗೊತ್ತಿದೆ ಸೊದೋಮಿನ ಒಂದು ಪಾಪ, ಪುರುಷನು ಪುರುಷನೊಟ್ಟಿಗೆ ಆ ಒಂದು ಪುರುಷಗಾಮಿ ಪಾಪವನ್ನ ಮಾಡುವಂತದ್ದು. Unnatural sexual sin between men and men. ಪುರುಷನು ಪುರುಷನೊಟ್ಟಿಗೆ ಆ ಒಂದು ಅಸ್ವಾಭಾವಿಕವಾದಂತ ಒಂದು ಲೈಂಗಿಕ ಪಾಪ. But what is the reason behind it? ಹಾಗಿದ್ದಲ್ಲಿ ಇದರ ಹಿಂದಿನ ಒಂದು ಕಾರಣ ಏನು? That's written in Ezekiel 16
verse 49, ಹೇಜ್ಕೇಲ 16:49 ವಚನದಲ್ಲಿ ಅದು ಬರೆದಿದೆ. where the Holy Spirit says, "This was the guilt of your sister Sodom." ಪವಿತ್ರಾತ್ಮನು ಇಲ್ಲಿ ಹೇಳ್ತಾನೆ, ಸೋದೋಮ್ ಎಂಬ ನಿನ್ನ ತಂಗಿಯ ಅಕ್ರಮ ಅಂತ. Arrogance, which is pride, ಅದು ಗರ್ವ ಅಂದ್ರೆ ಅಹಂಕಾರ, plenty of food, ರೊಟ್ಟಿಯ ತೃಪ್ತಿಯು, no fasting, ಉಪವಾಸ ಇಲ್ಲ, a lazy lifestyle, ಆ ಒಂದು ಸೋಮಾರಿತನದ ಜೀವಿತದ ಶೈಲಿ, and no care for the poor. ಬಡವರ ಬಗ್ಗೆ ಆ ಒಂದು ಕಾಳಜಿ ಇಲ್ಲ. There are 4 things: 4 ಸಂಗತಿಗಳಿವೆ. pride, ಗರ್ವ, enjoying food without ever fasting, no self-control in eating, ಸ್ವನಿಯಂತ್ರಣ ಇಲ್ದಂಗೆ ತಿನ್ನೋದ್ರಲ್ಲಿ, ದೇಹವನ್ನ ಶಿಸ್ತಿಗೆ ಒಳಪಡಿಸದೆ ಆಹಾರವನ್ನು ಆನಂದಿಸುವಂಥದ್ದು. third, lazy lifestyle, 3ನೇದು ಸೋಮಾರಿತನದ ಆ ಒಂದು ಜೀವಿತ ಶೈಲಿ, and no care for the poor. ಬಡವರ ಕಡೆಗೆ ಯಾವುದೇ ಕಾಳಜಿ ಹೊಂದದೇ ಇರುವಂತದ್ದು. If you have these 4 things, ನಿಮ್ಮಲ್ಲಿ ಈ 4 ಸಂಗತಿಗಳಿತ್ತಪ್ಪ ಅಂದ್ರೆ you can easily fall into sexual sin. ನೀವು ಬಹಳ ಸುಲಭವಾಗಿ ಲೈಂಗಿಕ ಪಾಪದಲ್ಲಿ ಬಿದ್ದು ಹೋಗ್ಬಿಡ್ತೀರಿ. If you control yourself in these 4 areas, ಈ 4 ಕ್ಷೇತ್ರಗಳಲ್ಲಿ ನಿಮ್ಮನ್ನ ನೀವು ನಿಯಂತ್ರಿಸಿಕೊಳ್ಳೋದಾದ್ರೆ you'll be able to conquer. ಆಗ ನೀವು ಜಯ ಗಳಿಸಲು ಶಕ್ತರಾಗುತ್ತೀರಿ. So the Holy Spirit doesn't do the work in us if we don't cooperate with Him in discipline. ನಾವು ಶಿಸ್ತಿನಲ್ಲಿ ಪವಿತ್ರಾತ್ಮನೊಟ್ಟಿಗೆ ಸಹಕಾರ ನೀಡಲಿಲ್ಲ ಅಂದ್ರೆ ಆತನು ನಮ್ಮೊಳಗೆ ಕಾರ್ಯವನ್ನ ಮಾಡಲಾಗೋದಿಲ್ಲ. Why does Paul say, as we read in 1 Corinthians 9, 1 ಕೊರಿಂಥ 9 ನಾವು ಓದೋ ಪ್ರಕಾರ ಪೌಲನು ಯಾಕೆ ಆ ರೀತಿಯಾಗಿ ಹೇಳ್ದ? if I don't discipline my body, I'll be a castaway. ನಾನು ನನ್ನ ದೇಹವನ್ನ ಶಿಸ್ತಿಗೆ ಒಳಪಡಿಸಲಿಲ್ಲ ಅಂದ್ರೆ ಹೊರಗೆ ದಬ್ಬಲ್ಪಡ್ತೀನಿ ಅಂತ. I believe that many of you, brothers and sisters, ನಾನು ನಂಬ್ತೀನಿ ಅನೇಕರು ನಿಮ್ಮಲ್ಲಿ ಸಹೋದರ ಸಹೋದರಿಯರು you've done everything right, you've understood the truth, so many things, and yet there are ನೀವು ಎಲ್ಲವನ್ನು ಸರಿ ಮಾಡಿದ್ದೀರಿ, ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ಆದರೂ ಕೂಡ strongholds in your life that the devil has, which you never seem to break away from. You know what you need to do? ಸೈತಾನನು ನಿಮ್ಮ ಜೀವಿತದ ಮೇಲೆ ದೊಡ್ಡ ಹಿಡಿತವನ್ನ ಸಾಧಿಸಿದ್ದಾನೆ. ಅದರಿಂದ ಮುರಿದುಕೊಳ್ಳಲು ನಿಮ್ಮ ಕೈಲಿ ಆಗ್ತಿರೋದಿಲ್ಲ. ನೀವೇನ್ ಮಾಡ್ಬೇಕು ಗೊತ್ತಾಗ? Pray and fast with a good motive. ಪ್ರಾರ್ಥಿಸ್ರಿ, ಉಪವಾಸ ಮಾಡ್ರಿ, ಅದು ಒಂದು ಒಳ್ಳೆ ಉದ್ದೇಶದಿಂದ. Jesus said, when you pray, don't let anybody know about it. ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ಪ್ರಾರ್ಥನೆ ಮಾಡುವಾಗ ಅದು ಯಾರಿಗೂ ತಿಳಿಯಬಾರದು ಅಂತ. Secretly before God. I mean, those in your home will know about it. You can't avoid that. ದೇವರ ಎದುರುಗಡೆ ಬಹಳ ರಹಸ್ಯವಾಗಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕುಟುಂಬದಲ್ಲಿ ಅದು ಸಾಧ್ಯವಾಗದೇ ಇರಬಹುದು, ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. But you don't have to let other people know about it. ಆದ್ರೆ ನೀವು ಇತರರಿಗೆ ತಿಳಿಯುವಂತೆ ಮಾಡಬಾರದು ಅಷ್ಟೇ ಅಲ್ಲಿ. So there is a purpose behind praying and fasting. ಉಪವಾಸ ಮತ್ತು ಪ್ರಾರ್ಥನೆ ಇದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಅನ್ನುವಂಥದ್ದಿರುತ್ತೆ. We can concentrate more when we come together without having breakfast. ನಾವು ಬೆಳಗಿನ ಉಪಹಾರವನ್ನ ಮಾಡದೆ ಒಟ್ಟಾಗಿ ಬರುವಾಗ ಹೆಚ್ಚು ಗಮನವನ್ನ ನಾವು ಕೇಂದ್ರೀಕರಿಸಬಹುದಾಗಿದೆ. So you go without breakfast and lunch one day and seek God. ನೀವು ಒಂದು ದಿನ ಆ ಒಂದು ಬೆಳಗಿನ ಉಪಹಾರ ಅಥವಾ ಊಟವನ್ನ ಬಿಟ್ಟು ದೇವರನ್ನ ಹುಡುಕ್ರಿ. You're able to concentrate more. Your mind is focused on the Lord. ಆಗ ನೀವು ಹೆಚ್ಚು ಗಮನವನ್ನ ಕೇಂದ್ರೀಕರಿಸ್ತೀರಿ. ನಿಮ್ಮ ಮನಸ್ಸು ಕರ್ತನ ಕಡೆ ಹೆಚ್ಚು ಗಮನವನ್ನ ಕೇಂದ್ರೀಕರಿಸಿರತ್ತವಾಗ